ಈಗ ನನಗೆ ಕಾಣಿಸ್ತಾ ಇರೋದು ಒಂದೇ ಒಂದು ದಾರಿ. ಅದು ನಿಮಗೆ ಒಪ್ಪಿಗೆ ಆಗೋದಾದ್ರೆ ಮಾತ್ರ ಹೇಳ್ತೀನಿ. ಹೇಳಿ ಗುರುಗಳೇ, ಅದೇನೇ ಆದ್ರೂ ಪರವಾಗಿಲ್ಲ, ನೀವ್ ಹೇಳಿದ ಹಾಗೆ ಮಾಡ್ತೀವಿ. ಸೀತಾ ಮಾತೆಗೆ ಸಲ್ಲಬೇಕಾದ ಸೀರೆ ಯಾವ ಹೆಣ್ಣು ಮಗಳ ಮೈ ಮೇಲೆ ಬಿದ್ದಿದೆಯೋ ಆ ಹೆಣ್ಮಗಳಿಗೆ ಸಕಲ ಶಾಸ್ತ್ರಗಳು ಆಗಬೇಕು. ಇಲ್ಲದೆ ಹೋದ್ರೆ ನಾನು ಮೊದಲೇ ಎಚ್ಚರಿಸಿದ ಹಾಗೆ ನಿಮ್ಮ ಮಗನ ಜೀವನದಲ್ಲಿ ಮದುವೆ ಆಗೋದಿರ್ಲಿ, ಸೀತಾರಾಮ ಕಲ್ಯಾಣವನ್ನು ತಪ್ಪಿಸಿದಕ್ಕೋಸ್ಕರ ಅವನ ಪ್ರಾಣಕ್ಕೆ ಕಂಟಕ ಬರುತ್ತೆ. ಅಖಿಲ, ಗುರುಗಳು ಹೇಳಿದಾಗೆ ಪಾರ್ವತಿಗೆ ಎಲ್ಲ ಶಾಸ್ತ್ರ ಮಾಡಿ ಮುಗಿಸೋಣ. ಹೂವಂತ ಒಪ್ಕೋ. ನಮ್ಮ ಹಳಿತಿನ ಜೀವಕ್ಕಿಂತ ಯಾವುದು ದೊಡ್ಡದಲ್ಲ ಅಲ್ವಾ? ಆಗ್ಲಿ ಗುರುಗಳೇ, ನೀವ್ ಹೇಳಿದ ಹಾಗೆ ಎಲ್ಲಾ ಶಾಸ್ತ್ರಗಳು ಪಾರ್ವತಿಗೆ ನಡೆಯಲಿ. ಸೀತಾರಾಮ ಕಲ್ಯಾಣನ ಹೇಗ್ ಮಾಡ್ಬೇಕು ಗುರುಗಳೇ? ಸೀತಾ ಮಾತೆಗೆ ಸೇರಬೇಕಾದ ಸೀರೆ ಈ ಮಗುವಿನ ಮೈ ಮೇಲೆ ಬಿದ್ದಿದೆ. ಒಂದು ರೀತಿಯಲ್ಲಿ ಇದು ಅಪಚಾರ. ಇನ್ನೊಂದು ರೀತಿಯಲ್ಲಿ ನೋಡಿದ್ರೆ ಆ ತಾಯಿನೇ ಈ ಮಗುವಿನ ರೂಪದಲ್ಲಿ ಬಂದು ಸೀರೆನ ಸ್ವೀಕರಿಸಿದ್ದಾಳೆ. ಈಗ ಸೀತಾ ಮಾತೆ ವಿಗ್ರಹನ ಈ ಮಗು ಕೈಯಲ್ಲಿ ಕೊಟ್ಟು ಶಾಸ್ತ್ರಗಳನ್ನು ಮಾಡಿಸಬೇಕು. ಒಟ್ಟಿನಲ್ಲಿ ಮದುವೆಗೆ ಸಂಬಂಧಪಟ್ಟ ಎಲ್ಲ ಶಾಸ್ತ್ರಗಳು ಸೀತಾಮಾತೆ ಸೀರೆ ನೋಡೋ ಈ ಹೆಣ್ಣಿಗೆ ತಾಳಿನ ಯಾರು ಕಟ್ಟಿಸಿದ್ರು ನಡೆಯುತ್ತೆ. ಬೀಗ್ರೆ, ಈ ಪರಿಸ್ಥಿತಿನ ನೀವು ನೋಡ್ತಾನೆ ಇದ್ದೀರಾ. ಮದುವೆ ಶಾಸ್ತ್ರಗಳನ್ನ ಪಾರ್ವತಿಗೆ ಮಾಡೋದಕ್ಕೆ ನಿಮ್ಗೇನಾದ್ರೂ ಅಭ್ಯಂತರ ಇದೆಯಾ? ಖಂಡಿತ ಇಲ್ಲ, ನಿಶ್ಚಿಂತೆಯಿಂದ ಮಾಡಿ. ಯಾಮಿನಿ, ಇದಕ್ಕೆ ನಿನಗೊಪ್ಪಿಗೆ ಇದೆಯಮ್ಮ? ನನ್ ಗಂಡನ್ ಜೀವನ ಉಳಿಸ್ಕೊಳ್ಳೋದಕ್ಕೋಸ್ಕರ ನೀವ್ ಏನೇ ಮಾಡಿದ್ರು ನನಗೊಪ್ಪಿಗೆ ಅತ್ತೆ. ಆದರೆ ಕೇವಲ ನಿಮ್ಮ ಒಪ್ಪಿಗೆ ಇದ್ರೆ ಸಾಲದು. ಶಾಸ್ತ್ರಕ್ಕೆ ಕೂರೋ ಆ ಹೆಣ್ಣು ಮಗು ಒಪ್ಪಿಗೆನೂ ಬೇಕು. ಅಗತ್ಯವಾಗಿ ಗುರುಗಳೇ. ಆಕೆ ಹತ್ರ ನಾನು ಸ್ವಲ್ಪ ಮಾತಾಡಬೇಕು. ತಾವೆಲ್ಲ ಸ್ವಲ್ಪ ಹೊರಗಡೆ ಇರಿ. ಟೋಟಲಿ ನಮ್ ಪ್ಲಾನ್ ಎಲ್ಲ ಕಂಟ್ರೋಲ್ ತಪ್ಪೋಗಿದೆ ಮಾಮ್. ಏನಾಯ್ತೀಗ? ಇಡಿಯಟ್ ಯಾಮಿನಿ ನಮಗ್ ಉಲ್ಟಾ ಹೊಡೆದಿದ್ದಾಳೆ ಮಾಮ್. ನೀನು ಆದಿತ್ಯನ ಜೊತೆ ಹಸೆ ಮನೆಗೆ ಇರೋವರೆಗೂ ನಿನ್ನ ಮೇಲೆ ಯಾರಿಗೂ ಡೌಟ್ ಬರಬಾರ್ದು, ಅರ್ಥ ಆಯ್ತಾ? ಬರೀ ಹಸೆ ಮನೆ ಇರೋದಲ್ಲ, ಅವನ ಹತ್ರ ತಾಳಿನೂ ಕಟ್ಟಿಸ್ಕೊತೀನಿ. ಆದಿತ್ಯನ ಜೊತೆ ಹಸೆ ಮನೆ ಏರಿ ಅವನ ಹತ್ರ ತಾಳಿ ಕಟ್ಟಿಸ್ಕೊಳ್ಳೋ ಹೆಣ್ಣು ನಾನೇ. ಟೆನ್ಷನ್ ಮಾಡ್ಕೋಬೇಡ, ನಾನು ಬಂದಿದ್ದೀನಲ್ವಾ. ಆಟದ ಕೊನೆ ಹಂತದಲ್ಲಿದ್ದೀವಿ, ಗೆಲ್ಲೋದು ನಾವೇ. ಸೊ ಮುಂದೆ ಏನ್ ಮಾಡ್ಬೇಕು ಮಾಮ್? ಯಾಮಿನಿನ್ ಬರಕ್ ಹೇಳು. ನನಗ್ ಗೊತ್ತಿತ್ತು ಮಾಮ್, ವಿಷಯ ಗೊತ್ತಾಗ್ತಿದ್ದಂಗೆ ನೀವ ಯಾಮಿನಿನ್ ಸುಮ್ನೆ ಬಿಡಲ್ಲ, ಒಂದ್ ಗತಿ ಕಾಣಿಸ್ತೀರಾ ಅಂತ. ಅಖಿಲಾಂಡೇಶ್ವರಿಗೆ ಚಾಕು ಕಳಿಸಿ ಮೈ ಮುಟ್ ನೋಡ್ಕೊಳ್ಳೋ ಹಾಗೆ ಮಾಡಿರೋ ಈ ಅರುಂಧತಿ ಹಾಕಿರೋ ಗೆರೆ ದಾಟಿದ್ರೆ
ಏನಾಗುತ್ತೆ ಅಂತ ಅವಳಿಗೆ ಗೊತ್ತಿರಬೇಕು. ಆಗ್ಲೇ ನನ್ನ ಹೆಸರಿಗೆ ಒಂದು ಬೆಲೆ ಇರೋದು. ಅಲ್ಲ ಮಾಮಲ್ಲಿ ಮದುವೆ ಶಾಸ್ತ್ರಗಳು ನಡೀತಿದೆ, ಅವಳು ನಾನು ಹೇಗೆ ಕರೀಲಿ? ಕರೆದ್ರು ಅವಳು ಬರ್ತಾಳ? ಬರ್ತಾಳೆ, ಬರಲೇಬೇಕು. ಅವಳು ನನ್ನ ಕೈಗೊಂಬೆ. ಆ ಗೊಂಬೆ ಕೀ ನನ್ನ ಹತ್ರ ಇದೆ. ನಾನು ಆಡಿಸ್ದಾಗೆ ಅವಳು ಆಡಿಸ್ಬೇಕು. ಈ ಶಾಸ್ತ್ರಕ್ಕೆ ನಿನ್ನ ಸಮ್ಮತಿ ಇದೆಯೇನಮ್ಮ? ಇದೆ ಗುರುಗಳೇ. ನೋಡು ಮಗಳೇ, ಅವರೆಲ್ಲರ ಸಮ್ಮುಖದಲ್ಲಿ ನಾನು ಹೇಳಿದ್ದು ಅರ್ಧ ಸತ್ಯ ಮಾತ್ರ. ಪೂರ್ತಿ ಸತ್ಯ ತಿಳಿದ ಮೇಲೆ ನಿನ್ನ ಅಭಿಪ್ರಾಯ ತಿಳಿಸಿದ್ರೆ ಸಾಕು. ನನಗೆ ಭಗವಂತನ ಪ್ರೇರಣೆ ಆಗಿದೆ, ಅವನ ಅಪ್ಪಣೆ ಆಗಿದೆ. ಕಟು ಸತ್ಯವನ್ನ ನಿನ್ನ ಮುಂದೆ ಹೇಳಲೇಬೇಕಾಗಿದೆ. ನೋಡು, ಇದು ನಿನ್ನ ಪಾಲಿಗೆ ಕೇವಲ ಶಾಸ್ತ್ರವಾಗಿ ಉಳಿಯಲ್ಲ, ಇದರಲ್ಲಿ ನಿನ್ನ ಭವಿಷ್ಯ ಅಡಗಿದೆ. ಪ್ರತಿಯೊಂದು ಸಿಂಹಾಸನದ ಹಿಂದೇನು ತ್ಯಾಗ ಬಲಿದಾನಗಳ ಚರಿತ್ರೆನೇ ಇದೆ. ಈ ಮದುವೆ ಇದು ಕೂಡ ಒಂದು ದೊಡ್ಡ ಬಲಿದಾನವನ್ನು ಕೇಳ್ತಾ ಇದೆ. ಆ ಬಲಿದಾನ ನಿನ್ನ ಜೀವನ. ಒಂದು ಸಲ ನೀನು ಪೂಜೆಗೆ ಕೂತೆ ಅಂದ್ರೆ ಮಾನಸಿಕವಾಗಿ ನಿನಗೂ ಮದುವೆ ಆಗಿದೆ ಅಂತಾನೆ. ಅವನೇ ಗಂಡ, ಅವನೇ ರಾಮನ ಸೂಚಕ. ಮತ್ತೆ ಆ ಹೆಣ್ಣು ಅಂದ್ರೆ ನೀನು ಬೇರೆ ಯಾವುದೇ ಗಂಡಿನ ಜೊತೆಗೆ ಹಸೆಮಣೆಯಲ್ಲಿ ಕೂರೋ ಹಾಗೆ. ಒಂದು ಸಲ ನೀನು ಈ ಶಾಸ್ತ್ರಕ್ಕೆ ಕೂತೆ ಅಂದ್ಮೇಲೆ ಬೇರೆ ಯಾರನ್ನು ನೀನು ಮದುವೆ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಜೀವನ ಪರ್ಯಂತ ಹಾಗೇ ಇರಬೇಕಾಗತ್ತೆ. ಈಗ ಹೇಳು ಮಗಳೇ, ನಿನ್ನ ಅಭಿಪ್ರಾಯ ಏನು ಅಂತ? ನಂಗೆ ಈ ಪೂಜೆ ಕೂರೋದಕ್ಕೆ ಒಪ್ಪಿಗೆ ಇದೆ ಗುರುಗಳೇ. ನೋಡಮ್ಮ, ಈಗ ಶಾಸ್ತ್ರಕ್ಕೆ ಕೂರೋ ಹೆಣ್ಣು ಮುತ್ತೈದೇನೆ ಆಗಿರ್ಬೇಕು. ನೀನು ಮುತ್ತೈದೇನೆ ಅಲ್ವಾ? ಈಗ ಹಸೆಮಣೆ ಏರ್ಬೇಕಾದ ಹುಡುಗನೇ ತಾಳಿ ಅನ್ನೋ ಮುತ್ತನ್ನ ನೀನು ಕಂಡಿರೋದು. ಅಲೋಮ. ಹೇಳಮ್ಮ, ಮುತ್ತೈದೆಯಾಗಿ ಪೂಜೆ ಕೂರ್ತೀಯ? ಇಲ್ಲ ಗುರುಗಳೇ, ಹಳೇದನ್ನೆಲ್ಲ ಮರೆತು ಅರ್ಸನ್ ಕೋಟೆಗೋಸ್ಕರ ಯಜಮಾನ್ರಿಂದ ದೂರ ಆಗೋ ನಿರ್ಧಾರ ಮಾಡಿದ್ದೀನಿ. ಮುತ್ತೈದೆಯಾಗಿ ಶಾಸ್ತ್ರ ಕೂತ್ರೆ ಗಂಡ ಹೆಂಡತಿ ಬಂದ ಇನ್ನೂ ಗಟ್ಟಿ ಆಗುತ್ತೆ. ಈ ಸಂದರ್ಭದಲ್ಲಿ ನನಗದ್ ಬೇಡ ಗುರುಗಳೇ. ದಯವಿಟ್ಟು ಬೇರೆ ಏನಾದ್ರೂ ದಾರಿ ಇದ್ರೆ ಹೇಳಿ ಗುರುಗಳೇ.
ಮುತ್ತೈದೆಯಾಗಿ ಅಲ್ದಿದ್ರು ಕನ್ಯೆಯಾಗಿ ಆದ್ರೂ ಶಾಸ್ತ್ರಕ್ಕೆ ಕೂರ್ಬೋದು. ಆಗ್ಬೋದಾ? ಕೂರ್ತೀನಿ ಗುರುಗಳೇ. ಹಾಗಾದ್ರೆ ನಿನ್ನ ಕೊರಳಲ್ಲಿರೋ ಮಾಂಗಲ್ಯನ ತೆಗಿಬೇಕಾಗಬೇಕು. ಸಿದ್ಧಳಿದ್ಯಾ? ಹೇಳು ಮಗಳೇ, ಮಾಂಗಲ್ಯ ತೆಗಿತೀಯಾ? ತೆಗಿತೀನಿ ಗುರುಗಳೇ. ಆದ್ರೆ ಯಜಮಾನ್ರು ಕಟ್ಟಿರೋ ಈ ತಾಳಿ ತೆಗೆದಿರೋ ಉದ್ದೇಶ ಏನಂದ್ರೆ ಅವ್ರ ಜೀವಕ್ಕೆ ತೊಂದರೆ ಆಗ್ಬಾರ್ದು ಅಂತ. ನಾನು ಈ ತಾಳಿ ತೆಗ್ದಾಗೆಲ್ಲ ಯಜಮಾನ್ರ ಜೀವಕ್ಕೆ ಒಂದಲ್ಲ ಒಂದ್ ತೊಂದರೆ ಆಗಿದೆ ಗುರುಗಳೇ. ಅದೆಲ್ಲ ನನಗೆ ತಿಳಿದಿದೆ ಮಗಳೇ. ಹಾಗಾದ್ರೆ ನಾನು ಈ ತಾಳಿ ತೆಗೆದ್ರೆ ಯಜಮಾನ್ರ ಕತೆ ಏನು ಗುರುಗಳೇ? ಅವ್ರ ಜೀವಕ್ಕೇನು ಆಗಲ್ಲ ಅಂತ ನೀವ್ ನನಗ್ ಧೈರ್ಯ ಕೊಟ್ರೆ ನಾನು ಈ ತಾಳಿನ ತೆಗಿತೀನಿ. ಜೋಡಿಗಳಿಬ್ಬರ ಭವ್ಯವಾದ ಬಂಧವನ್ನ ಮತ್ತಷ್ಟು ಗಟ್ಟಿಗೊಳಿಸೋದಕ್ಕೆ ಒಂದು ದಾರಿ ಇದೆ. ಮಾಲಿಂಗ, ಇದು ನಿನ್ನ ಗಂಡನ ಜೀವಕ್ಕೆ ರಕ್ಷಾ ಕವಚ. ತಗೊಳ್ಳಮ್ಮ. ಈ ಪವಿತ್ರವಾದ ದಾರವನ್ನ ಆ ಹುಡುಗನ ಕೈ ಕಟ್ಟು. ಅವನ ಜೀವಕ್ಕೆ ಏನೂ ತೊಂದರೆ ಆಗೋದಿಲ್ಲ. ಈ ದಾರವನ್ನ ಈ ದಿವಸ ಸಂಜೆಯೊಳಗೆ ಅವನಿಗೆ ಕಟ್ಟು. ಇದು ನಿನ್ನ ತಾಳಿಯಷ್ಟೇ ಅವನಿಗೆ ರಕ್ಷಣೆ ನೀಡುತ್ತೆ. ಸರಿ ಗುರುಗಳೇ, ಇದನ್ನ ಯಜಮಾನ್ರ ಕೈ ಕಟ್ಟಿದ ಮೇಲೆ ಈ ತಾಳಿ ತೆಗಿತೀನಿ. ಆಗ್ಬೋದಮ್ಮ. ಸರಿ ಗುರುಗಳೇ, ನಾನು ಹೋಗಿ ಅಖಿಲಮ್ಮಂಗ್ ನಾನು ಒಪ್ಪಿಗೆ ತಿಳಿಸ್ತೀನಿ. ಒಳ್ಳೇದಾಗ್ಲಮ್ಮ. ಓಂ ನಮಃ ಶಿವಾಯ. ಪಾರ್ವತಿ, ಗುರುಗಳು ಏನಂದ್ರಮ್ಮ? ಎಲ್ಲಾ ಶಾಸ್ತ್ರಗಳಿಗೂ ಕೂರ್ಬೋದು ಅಂತ ಹೇಳಿದ್ರಮ್ಮ. ಪಾರ್ವತಿ, ಶಾಸ್ತ್ರಗಳಿಗೆ ಕೂತ್ಕೊಳ್ಳೋದಕ್ಕೆ ನೀನು ಒಪ್ಕೊಂಡಿಯಮ್ಮ? ಹೂಮ್ಮ. ಪಾರ್ವತಿ, ನಿನಗೆ ಹೇಗ್ ಧನ್ಯವಾದ ಹೇಳಬೇಕು ನನಗೆ ಗೊತ್ತಾಗ್ತಿಲ್ಲಮ್ಮ. ನಮ್ಮ ಮನೆ ಸದಸ್ಯರಲ್ಲಿ ನೀನು ಒಬ್ಳಾಗಿದ್ದು ಸಾರ್ಥಕ ಆಯ್ತು.
ನಿನ್ನ ಹತ್ರ ಮಾತಾಡ್ಬೇಕು ಬಾ. ಮಗಳೇ, ನಿನ್ ಬಗ್ಗೆ ನನಗೆ ಹೆಮ್ಮೆ ಅನ್ನಿಸ್ತಿದೆ. ಯಾಕೆ ಗೊತ್ತಾ, ಸಾಮಾನ್ಯವಾಗಿ ಮಕ್ಕಳು ತಗೊಳ್ಳೋ ಪ್ರಮುಖ ನಿರ್ಧಾರದಲ್ಲಿ ಎಲ್ಲಿ ಎಡು ಬಿಡ್ತಾರೋ ಅಂತ ಹೆತ್ತವ್ರಿಗೆ ಆತಂಕ ಇರುತ್ತೆ. ಇವತ್ತು ನನ್ನ ಆತಂಕನ ನೀನು ನಿವಾರಿಸ್ಬಿಟ್ಟೆ. ಅರಸನಕೋಟೆ ನಿಯತ್ತಿನ ವಿಷಯದಲ್ಲಿ ನೀನು ನನಗಿಂತ 1 ಹೆಜ್ಜೆ ಅಲ್ಲ 10 ಹೆಜ್ಜೆ ಮುಂದಕ್ಕೆ ಹೋಗ್ಬಿಟ್ಟೆ. ನೀನು ಶಾಸ್ತ್ರಕ್ಕೆ ಕೂರೋದಕ್ಕೆ ನನ್ನ ಸಂಪೂರ್ಣ ಒಪ್ಪಿಗೆ ಇದೆ. ಅದಕ್ಕೋಸ್ಕರ ನೀನು ಹೀಗೆ ನನ್ನ ಸಪರೇಟ್ ಆಗಿ ಕರೆದು ಹೇಳೋ ಅಗತ್ಯನೇ ಇಲ್ಲ. ಇದೆಯಪ್ಪ, ಇಷ್ಟು ದಿನ ನಿನಗೆ ತಿಳಿಸ್ದೆ, ನಿನ್ನಿಂದ ಮುಚ್ಚಿಟ್ಟು ಕೆಲವು ತಪ್ಪುಗಳನ್ನ ಮಾಡಿದ್ದೀನಿ. ಮಗಳ ಜೀವನದಲ್ಲಿ ಏನ್ ನಡೀತಿದೆ ಅಂತ ತಿಳ್ಕೊಳ್ಳೋ ಕರ್ತವ್ಯ ಅಪ್ಪ ಅಮ್ಮಂದು. ನನ್ನ ಜೀವನದಲ್ಲಿ ಅಪ್ಪನೂ ನೀನೆ, ಅಮ್ಮನೂ ನೀನೆ. ಅದಕ್ಕೆ ನನ್ನ ವಿಷಯದಲ್ಲಿ ಯಾವುದೇ ಮುಚ್ಚುಮರೆ ಇರಬಾರ್ದು ಅಂತ ಹೇಳ್ತಾ ಇದ್ದೀನಿ. ಈ ಕ್ಷಣ ನನ್ನ ಅರಿವಿಗೆ, ನನ್ನ ಅನುಭವಕ್ಕೆ ಬಂದಿರೋ ಸತ್ಯ ನಿನಗೂ ಗೊತ್ತಾಗ್ಲಿ ಅಂತ. ಆಯ್ತಮ್ಮ, ಅದೇನು ಹೇಳು. ಮಾನಸಿಕವಾಗಿ ನಿನಗೂ ಮದುವೆ ಆಗಿದೆ ಅಂತಾನೆ ಬೇರೆ ಯಾವುದೇ ಗಂಡಿನ ಜೊತೆಗೆ ಹಸೆಮಣೆಯಲ್ಲಿ ಕೂರೋ ಹಾಗೆ. ಒಂದು ಸಲ ನೀನು ಈ ಶಾಸ್ತ್ರಕ್ಕೆ ಕೂತೆ ಅಂದ್ಮೇಲೆ ಬೇರೆ ಯಾರನ್ನೂ ನೀನು ಮದುವೆ ಆಗೋದಕ್ಕೆ ಸಾಧ್ಯನೇ ಇಲ್ಲ. ನಿನ್ನ ಕೊರಳಲ್ಲಿರೋ ಮಾಂಗಲ್ಯನ ತೆಗಿಬೇಕಾಗಿದೆ. ಸಿದ್ಧಳಿತೀಯ? ಮದುವೆಗೆ ಸಂಬಂಧಪಟ್ಟಿರೋ ಎಲ್ಲಾ ಜವಾಬ್ದಾರಿಗಳನ್ನ ಮಾಮ್ ವಹಿಸ್ಕೊಂಡಿದ್ದಾರೆ. ಇನ್ನು ಚಿಕ್ಕ ಪುಟ್ಟ ಖರ್ಚಿಗೆ ಹನುಮಂತ ಕ್ಯಾಶ್ ಕೊಟ್ಟು ಮ್ಯಾನೇಜ್ ಮಾಡಿಸ್ತಾ ಇದ್ದಾರೆ. ಆದ್ರೆ ಬ್ರೋ ದೊಡ್ಡ ಅಮೌಂಟ್ ಬೇಕು ಅಂತ ಕ್ಯಾಶ್ ತರಿಸ್ಕೊಂಡ. ಏನಕ್ಕೆ ಅಂತಾನೆ ಗೊತ್ತಾಗಲಿಲ್ಲ. ಯಾಕೆ ಅಂತ ಕೇಳಿದ್ರೆ ಅವನು ಕೈಗೆ ಸಿಗ್ತಾ ಇಲ್ಲ. ಎಲ್ಲ ಹೌದಾ? ನಮ್ ಭಾವ ಅಷ್ಟೊಂದು ದುಡ್ಡು ಯಾಕೆ ತರ್ಸ್ಕೊಂಡ್ರು ಅಂತ ನನಗೆ ಗೊತ್ತು. ಏನಕ್ಕೆ? ಅಲ್ಲಿ ನೋಡು. ಎಲ್ರೂ ಹೊಸ ಬಟ್ಟೆ ತಗೊಳ್ಳಿ. ಅಲ್ಲ ಯಜಮಾನ್ರೆ, ಅಖಿಲ ಮೊರೆ ನಮ್ಗೆಲ್ಲ ಬಟ್ಟೆ ಎಲ್ಲ ತಂದಿದ್ದಾರೆ. ನೀವು ಬೇರೆ ತಿರ್ಗಿ ಬಟ್ಟೆ ತಗೊಂಡು ದುಡ್ಡು ಕೊಡ್ತಾ ಇದ್ದೀರಾ? ರಮೇಶ್ ಅಣ್ಣ, ಏನ್ ಹಿಂಗ್ ಮಾತಾಡ್ತಾ ಇದ್ದೀರಾ? ನನ್ನ ಮದ್ವೆ ಇದು, ನನಗೆ ಡಬಲ್ ಖುಷಿ ಆಗ್ತಾ ಇದೆ. ಅದಕ್ಕೆ ನೀವು ಬಟ್ಟೆ ತಗೊಳ್ಳಿಂದ ದುಡ್ಡು ಕೊಡ್ತಾ ಇದ್ದೀನಿ. ಇನ್ ಕೇಸ್ ನಿಮ್ಮ ಹತ್ರ ಬಟ್ಟೆಗಳಿದ್ರೆ ಖರ್ಚಿಗೆ ಇಟ್ಕೊಳ್ಳಿ. ಆಯ್ತು ಯಜಮಾನ್ರೆ. ಬುದ್ಧಿ, ನಮಗೂ ಸ್ವಲ್ಪ ದುಡ್ಡು ಕೊಡಿ ಬುದ್ಧಿ. ಪ್ರೀತು, ಏನ್ರೋ ನಿಂದು ಹೊಸ ವರ್ಷ? ಏನಿಲ್ಲ, ಕಳ್ಳೆಕಾಯಿ ಪರ್ಸೆ ಅಂತ ದಾಮಿನಿ ಚಿಕ್ಕ ಮಾತ್ರ ಡೈಲಾಗ್ ಹೊಡೆಯೋಕೋಬೇಡ. ಹಾಗೇನಿಲ್ಲ ಪ್ರೀತು, ನನ್ಗೆ ತುಂಬಾ ಖುಷಿ ಆಗ್ತಾ ಇದೆ. ಎಷ್ಟು ಖುಷಿ ಆಗ್ತಾ ಇದೆ ಅಂದ್ರೆ ನನಗೆ ಕಂಟ್ರೋಲೇ ಮಾಡ್ಕೊಳಕ್ ಆಗ್ತಾ ಇಲ್ಲ, ಅಷ್ಟು ಖುಷಿ ಆಗ್ತಾ ಇದೆ. ಅದಕ್ಕೆ ಈ ಖುಷಿನ ಇವರೆಲ್ಲರಿಗೂ ದುಡ್ಡು ಕೊಟ್ಟು ಹಂಚ್ಕೊಳ್ತಾ ಇದೀನಿ ಅಷ್ಟೇ. ಅಂದ್ರೆ ನೀನ್ ಖುಷಿ ಆಗ್ತಿರೋದು ಪಾರ್ವತಿ ಅವರೇ ಶಾಸ್ತ್ರಕ್ಕೆ ಕೂರ್ತಾ ಇದಾರೆ ಅಂತ ತಾನೆ? ಎಕ್ಸಾಕ್ಟ್ಲಿ. ಅದು ಪಾರ್ವತಿ ಅಲ್ಲ, ಪಾರ್ವತಿಗೆ. ಬ್ರೋ, ನಿನ್ನ ನೋಡ್ತಾ ಇದ್ರೆ ಈ ಬಿಸಿಲು ಮಳೆಯಲ್ಲಿ ಕಾಮಲ್ ಮಿಲ್ಲರ್ ನೋಡಿದ್ರೆ ಎಷ್ಟು ಸಂತೋಷ ಆಗುತ್ತೆ. ನನಗೆ ಅಷ್ಟು ಸಂತೋಷ ಆಗ್ತಿದೆ. ಪ್ರೀತು, ವೆಯ್ಟ್, ಇನ್ನೂ ಸಂತೋಷ ಪಡೋ ವಿಷಯನೂ ಇದೆ. ಏನು? ನಂದು ಪಾರುದು ಮತ್ತೆ ಮದ್ವೆ ಆಗ್ತಾ ಇದೆ. ಆದ್ರೆ ಎಷ್ಟನೇ ಸಲ ಮದ್ವೆ ಆಗ್ತದೆ ಅಂತ ಮಾತ್ರ ಕೇಳ್ಬೇಡ ಪ್ರೀತು. ಯಾಕೆಂದ್ರೆ ನಾನು ಪಾರ್ವತಿಗೆ ತುಂಬಾ ಸರಿ ದಾಳಿ ಕಟ್ಬಿಟ್ಟಿದ್ದೀನಿ. ಭಾವ, ನಿಮ್ ಪರಿಸ್ಥಿತಿ ನೋಡ್ತಾ ಇದ್ರೆ ನಗ್ಬೇಕು ಅಳ್ಬೇಕು ಒಂದು ಗೊತ್ತಾಗ್ತಾ ಇಲ್ಲ. ಅತಿಯಾದ ನಿರೀಕ್ಷೆಗಳು ಸುಳ್ಳಾದಾಗ ಮನ್ಸಿಗಾಗೋ ಆಘಾತ ತುಂಬಾ ದೊಡ್ಡದು. ಯಾವ್ದಕ್ಕೂ ನೀವು ಸಂಯಮದಿಂದ ಇದ್ರೆ ಒಳ್ಳೇದು ಅನ್ಸುತ್ತೆ. ಅಂದ್ರೆ ನನಗ್ ಪಾರು ಸಿಗಲ್ಲ ಅಂತ ಇಂಡೈರೆಕ್ಟ್ ಆಗಿ ಹೇಳ್ತಾ ಇದ್ಯಾ? ಅವ್ರು ನಿಮಗ್ ಸಿಕ್ಕಿದ್ರೆ ಮೊದ್ಲು ಖುಷಿ ಪಡೋ ಜೀವಗಳು ಅಂದ್ರೆ ಅದು ನಾವೇ. ಆದ್ರೆ ಪರಿಸ್ಥಿತಿ ಹಾಗಿಲ್ವಲ್ಲ ಭಾವ. ನೋಡಮ್ಮ ಜನನಿ, ಕೆಲವೊಂದ್ಸಲ ವಾಸ್ತವಕ್ಕೂ ಆಚೆ ಮೀರಿದ ಒಂದು ಕಲ್ಪನಾ ಲೋಕ ಇರುತ್ತೆ. ನೋಡು,
ಇವಾಗ ನಾವ್ ಯಾವಾಗ್ಲೂ ಪಾಸಿಟಿವ್ ಆಗಿ ಯೋಚನೆ ಮಾಡ್ತಾ ಇದ್ರೆ ನಮ್ ಲೈಫ್ ಅಲ್ಲಿ ಪಾಸಿಟಿವ್ ಥಿಂಗ್ಸ್ ನಡೀತಾ ಇರುತ್ತೆ. ಹಂಗ ತಮ್ಮನೇ ಹೇಳಿಲ್ವಾ? ಅದಕ್ಕೆ ನಾನ್ ಪಾಸಿಟಿವ್ ಆಗಿ ಯೋಚನೆ ಮಾಡ್ತಾ ಇರೋದು. ನನ್ ಪಾರ್ವತಿ ನನಗ್ ಸಿಕ್ಕೇ ಸಿಗ್ತಾಳೆ. ಜನನೇ ಹೇಳ್ತಿರೋ ನಿಜ ಬ್ರೋ, ಪಾರ್ವತಿಯವ್ರು ಕೂರ್ತಿರೋದು ಶಾಸ್ತ್ರಕ್ಕೆ ಮಾತ್ರ, ಮುಹೂರ್ತಕ್ಕಲ್ಲ. ತಪ್ಪು ಕಲ್ಪನೆ ಪ್ರೀತು, ತಪ್ಪು ಕಲ್ಪನೆ. ಅದು ಏನೇ ಆಗ್ಲಿ ನನಗೆ ಪಾರ್ವತಿಗೇನೆ ಮದುವೆ ಆಗೋದು.